ಇದು ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ನಮ್ಮ ತೋಟದಲ್ಲಿ ಬೆಳೆದಿರೋ ಹಣ್ಣನ್ನ ನಾವೇ ಬೆಳ್ಕೊಂಡು, ನಾವೇ ತಗೊಂಬಂದು ಹಣ್ಣು ಮಾಡ್ಕೊಂಡು ತಿಂದರೆ ಅದು ರುಚಿನೇ ಬೇರೆ. ಸ್ನೇಹಿತರೆ ನಮಸ್ಕಾರ. ನೋಡಿ, ಇವತ್ತು ಬಾಳೆಗೊನೆನ ಹಣ್ಣು ಮಾಡಲಿದೆ ಹೇಗೆ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಈಗ ನಾವೆಲ್ಲ ಹೊರಗಡೆ ತರೋದೆಲ್ಲ ಹಣ್ಣು ಕೆಮಿಕಲ್ ಇಟ್ಟು ಹಣ್ಣು ಮಾಡಿರ್ತಾರೆ. ನಾವು ನೋಡಿ ಸಿಂಪಲ್ಲಾಗಿ ಮನೆಯಲ್ಲೇ ಹಣ್ಣು ಮಾಡ್ಬೋದು. ಇದು ಯಾವ ಥರ ಹಣ್ಣಾಗುತ್ತೆ ಅಂದರೆ, ಒಂದೇ ಸತಿ ಹಣ್ಣಾಗೋದಿಲ್ಲ, ಒಂದು ಕಡೆಯಿಂದ ಕೆಳಗಡೆಯಿಂದ ಹಣ್ಣಾಕೊಂತ ಬರುತ್ತೆ. ನಾವು ಕೆಳಗಡೆಯಿಂದ ತಿಂದ್ಕೊಂಡು ಖಾಲಿ ಮಾಡೋ ಅಷ್ಟೊತ್ತಿಗೆ ಮೇಲ್ಗಡೆ ತುದಿವರೆಗೂ ಕಂಪ್ಲೀಟಾಗಿ ಹಣ್ಣಾಗುತ್ತೆ. ಮತ್ತು ಅದೇ ಥರ ಟೇಸ್ಟು ಚೆನ್ನಾಗಿರುತ್ತೆ. ನಾವು ಏನೂ ಖರ್ಚು ಮಾಡಬೇಕಂತ ಅವಶ್ಯಕತೆಯೂ ಇಲ್ಲ. ಒಂದಿನ ಇದನ್ನು ಕೆಲಸ ಒತ್ತಾಕ್ಬಿಟ್ಟು ಇಟ್ಬಿಟ್ರೆ ನೆಕ್ಸ್ಟು 2-3 ದಿನದಲ್ಲಿ ಕಂಪ್ಲೀಟಾಗಿ ಹಣ್ಣಾಗುತ್ತೆ. ಅದು ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಈಗ ಗೊನೆ ಕಟ್ಕೊಂಡು ಹೋಗ್ತಾ ಇದ್ದೀನಿ. ತಗೊಂಡೋಗಿ ಮನೆಗೆ ತಗೊಂಡೋಗಿ ಹಣ್ಣು ಮಾಡೋಕ್ಕೆ ನೋಡಿ, ಸಣ್ಣ ಗೊನೆ ಮನೆಗೆ ಸಾಕಾಗುತ್ತಿದ್ದು. ಇದನ್ನು ತಗೊಂಡೋಗಿ ಹಣ್ಣು ಮಾಡೋಣ. ನೋಡಿ, ಈಗ ನಾನು ಗೊನೆನ ಮನೆಗೆ ತೊಗೊಂಬಂದಿದ್ದೀನಿ. ಮನೆಗೆ ತೊಗೊಂಬಂದ್ಬಿಟ್ಟು ಅದನ್ನು ಒಂದು ಬಕೆಟಲ್ಲಿಟ್ಟು ಚೆಕ್ ಮಾಡ್ತಾಯಿದ್ದೀನಿ. ಅಂದರೆ ಆ ಸೈಜಿಗೆ, ಗೊನೆ ಸೈಜಿಗೆ ಕರೆಕ್ಟಾಗಿ ಒಂದು ಬಕೆಟ್ ಹುಡ್ಕೊಂಡಿದ್ದೀನಿ. ಈಗ ಗೊನೆ ಬಕೆಟ್ ಆಗ್ಬೋದು, ಒಂದು ಡ್ರಮ್ ಆಗಿರ್ಬೋದು, ಒಂದು ಪಾತ್ರೆ ಆಗಿರ್ಬೋದು, ಏನು ತೊಗೊಂಡ್ರು ಗೊನೆ ಸೈಜಿಗೆ ಇರಬೇಕು. ದೊಡ್ಡದಿದ್ರೂ ಪರವಾಗಿಲ್ಲ, ಚಿಕ್ಕದಾಗಬಾರ್ದು. ಯಾಕಂದರೆ ನಾವು ಕ್ಯಾಪ್ ಹಾಕಿ ಮುಚ್ಚಬೇಕು ಅದನ್ನು. ಈಗ ನಾನು ನೋಡಿ ಊದಿನ ಕಡ್ಡಿ ತಗೊಂಡು ಹಚ್ತಾ ಇದ್ದೀನಿ. ಊದಿನ ಕಡ್ಡಿ ತಗೊಂಡು ಯಾಕೆ ಹಚ್ಚಿಕ್ತೀವಿ ಅಂದರೆ, ಈಗ ಗೊನೆ ಅನ್ನೋದು ಉಸಿರಾಡ್ತಾ ಇರುತ್ತೆ. ನಾವು ಅದಕ್ಕೆ ಏನು ಮಾಡಬೇಕಂದ್ರೆ, ಊದಿನ ಕಡ್ಡಿ ಹಚ್ಚಿಕ್ಕಿ ಕ್ಯಾಪ್ ಹಾಕಿ ಮುಚ್ಚೋದ್ರಿಂದ ಆ ಹೊಗೆ ಎಲ್ಲ ಇದು ಬಕೆಟೆಲ್ಲ ತುಂಬ್ಕೊಳುತ್ತೆ. ಆ ಹೊಗೆನ ಗೊನೆ ಅನ್ನೋದು ಉಸಿರು ಎಳ್ಕೊಳುತ್ತೆ. ಅಂದರೆ ಉಸಿರಾಡಬೇಕಾದ್ರೆ ಅದನ್ನೆಲ್ಲ ಅದು ಕುಡಿಯೋದ್ರಿಂದ ಆ ಗೊನೆ ಮೇಲ್ಗಡೆ ಇರೋ ಈಗ ಉಸಿರಾಡೋ ಗ್ರಂಥಿಗಳೆಲ್ಲವೂ ಬ್ಲಾಕ್ ಆಗ್ತವೆ. ಹಂಗೆ ಬ್ಲಾಕ್ ಆಗೋದ್ರಿಂದ ಹಣ್ಣು ಅನ್ನೋದು ಆಟೋಮೆಟಿಕ್ಕಾಗಿ ನಿಧಾನವಾಗಿ ಮಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಹಣ್ಣಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ, ನಾನು ಹಚ್ಚಿಡ್ತಾ ಇದ್ದೀನಿ. ಕ್ಲೀನಾಗಿ ಹಚ್ಚಿಟ್ಟು ಅದಕ್ಕೆ ಕ್ಯಾಪ್ ಹಾಕಿ ಸರಿಯಾಗಿ ಮುಚ್ಚಬೇಕು. ಈಗ ಈ ಥರ ನಾವು ಹಣ್ಣು ಮಾಡೋದ್ರಿಂದ ಏನಂದರೆ, ನಮ್ಗೆ ಆರೋಗ್ಯಕ್ಕೂ ಏನೂ ಸಮಸ್ಯೆ ಆಗೋದಿಲ್ಲ. ಕೆಮಿಕಲ್ ಯಾವುದೂ ಬಳಸೋದಿಲ್ಲ. ಊದಿನ ಕಡ್ಡಿ ಇದು ಊದಿನ ಕಡ್ಡಿ ಕಂಪ್ಲೀಟಾಗಿ ಉರಿಯೋದಿಲ್ಲ. 1-2 ನಿಮಿಷ ಉರಿದ್ರೆ ಹೆಚ್ಚು. ಯಾಕಂದರೆ ಬಕೆಟ್ ಒಳಗಡೆ ಆಕ್ಸಿಜನ್ ಅನ್ನೋದು ಯಾವಾಗ ಖಾಲಿ ಆಗುತ್ತೋ ಆಟೋಮೆಟಿಕ್ಕಾಗಿ ಊದಿನ ಕಡ್ಡಿ ಅನ್ನೋದು ಆಫ್ ಆಗೋಗುತ್ತೆ. ಇದನ್ನು ನಾವೀಗ ಮುಚ್ಚಿಟ್ಬಿಟ್ಟು, ಈಗ ನೋಡಿ ಅಪ್ ಟು ಒಂದು 10-12 ಗಂಟೆವರೆಗೂ ಮುಚ್ಚಿ ಹಾಗೇ ಇಡಬೇಕು. ಯಾಕಂದರೆ ಕಂಪ್ಲೀಟಾಗಿ ಅದೆಲ್ಲ ಬೆವರಾಡಬೇಕು ಚೆನ್ನಾಗಿ. ಬೆವರಾಡಿದ್ಮೇಲೆ ಚೆನ್ನಾಗಿ ಹಣ್ಣಾಗುತ್ತೆ. ಆಮೇಲೆ ಇದನ್ನು ತಗೊಂಡು ನಾವು ಮನೇಲಿ ಎಲ್ಲರೂ ನೇತಾಕಿದ್ರೆ ಅಥವಾ ಗೊನೆ ಕಟ್ಕೊಂಡ್ರೆ ಸುಮಾರು ನಮಗೆ ಒಂದು ವಾರದವರೆಗೂ ಹಣ್ಣು ನಿಧಾನಕ್ಕೆ ಕೆಳಗಡೆ ಚಿಪ್ಪಿಂದ ಹಣ್ಣಾಕಂತ ಸ್ಟಾರ್ಟ್ ಆಗುತ್ತೆ. ಮೇಲ್ಗಡೆ ತುದಿವರೆಗೂ ಕಂಪ್ಲೀಟಾಗಿ ಹಣ್ಣಾಗುತ್ತೆ. ಇದು ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ನಮ್ಮ ತೋಟದಲ್ಲಿ ಬೆಳೆದಿರೋ ಹಣ್ಣನ್ನು ನಾವೇ ಬೆಳ್ಕೊಂಡು, ನಾವೇ ತೊಗೊಂಬಂದು ಹಣ್ಣು ಮಾಡ್ಕೊಂಡು ತಿಂದರೆ ಅದು ರುಚಿನೇ ಬೇರೆ, ಅದ್ರ ಟೇಸ್ಟೇ ಬೇರೆ ಇರುತ್ತೆ. ನೀವು ಈ ಥರ ಮಾಡ್ಕೊಂಡು ತಿನ್ನಿ, ಆರೋಗ್ಯವಾಗಿರುತ್ತೆ, ಹೆಲ್ತಿ ಹಣ್ಣು. ನೋಡಿ, ಈಗ ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಹಣ್ಣಾಗಿದೆ ಅಂತ. ನೋಡಿ, ಮೇಲ್ಗಡೆ ಒಂದು ಸೈಡ್ ಆಗಿಲ್ಲ. ಈಗ ನೋಡಿ ಯಾವ ಥರ ಕಲರ್ ಬರ್ತಾಯಿದೆ, ನೋಡ್ಬೋದು ನೀವು ಕಲರ್ ಯಾವ ಥರ ಹಣ್ಣಾಗ್ತಾಯಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.